ನಮಸ್ಕಾರ. ಸೋಮವಾರದ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಎಷ್ಟು ವ್ಯತ್ಯಾಸ ಆಗಿದೆ? ಚಿನ್ನ ಹಾಗೂ ಬೆಳ್ಳಿಯ ದರ ಕೈಗೆಟುಕುವಂತ ಪರಿಸ್ಥಿತಿಗೆ ಹೋಗಿದ್ಯಾ ಅಥವಾ ಕೈಗೆಟಕದೇ ಇಲ್ದಿರುವಂತ ಪರಿಸ್ಥಿತಿಗೆ ಹೋಗಿದ್ಯಾ ಅಂತ ತಿಳ್ಕೊಬೇಕು ಅಂದ್ರೆ ನನ್ನ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಬೇಕು. ಯಾಕಂದ್ರೆ ಪ್ರತಿನಿತ್ಯ ನನ್ನ ವಿಡಿಯೋಸ್ ಅಲ್ಲಿ ನಿಮ್ಗೆ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಸಿಕ್ಕಾಪಟ್ಟೆ ವಿಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಇದರಿಂದ ನಿಮ್ಮೆಲ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ, ತುಂಬಾನೇ ಬೆನಿಫಿಟ್ಸ್ ಕೂಡ ಸಿಗ್ತಾ ಇರುತ್ತೆ. ಚಿನ್ನದ ಬೆಲೆನ ನೀವು ತಿಳ್ಕೊಬಹುದು, ಅದ್ರ ಬಗ್ಗೆ ಮಾಹಿತಿನ ಪಡ್ಕೋಬಹುದು. ನಿಮ್ಮೆಲ್ರಿಗೂ ಸಿಕ್ಕಾಪಟ್ಟೆ ಹೆಲ್ಪ್ ಆಗುವಂತ ವಿಚಾರಗಳನ್ನ ಸ್ಪ್ರೆಡ್ ಮಾಡ್ತಾನೆ ಇರ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋಸ್ನ ಖಂಡಿತವಾಗ್ಲೂ ನೋಡ್ತಾ ಇರಿ ಅಂತ ಹೇಳ್ತಾ, ಹಾಗಾದ್ರೆ ಇವಾಗ ನಾವು ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಮಾತಾಡೋಣ. ಸೊ ಇವತ್ತು ಒಂದು ತರ ಗೊಂದಲದಲ್ಲಿರುವಂತ ಚಿನ್ನದ ಬೆಲೆ. ಯಾಕೆ ಅಂದ್ರೆ ಕಳೆದ ವಾರ ಪೂರ್ತಿ ಒಂದು ರೋಲರ್ ಕೋಸ್ಟರ್ ಅಲ್ಲಿ ಇದ್ವಿ. ಅಂದ್ರೆ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್ ಅಪ್ ಅಂಡ್ ಡೌನ್, ಜೊತೆಗೆ ಅಪ್ ಅಂಡ್ ಡೌನ್ ಆಗೋದಕ್ಕಿಂತ ಅಪ್ಪಲೇ ಇತ್ತು ಚಿನ್ನದ ಬೆಲೆ. ಸಿಕ್ಕಾಪಟ್ಟೆ ಏರಿಕೆ ಆಯಿತು. ಏರಿಕೆ ಆಗಿ 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 ಸೋಮವಾರ ಎಷ್ಟಕ್ಕೆ ಬಂದು ಕೂತ್ಕೊಂಡಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತು 22 ಕ್ಯಾರೆಟ್ ಚಿನ್ನ ಬೆಂಗಳೂರಲ್ಲಿ 1 ಗ್ರಾಮ್ಗೆ 7,430 ರೂಪಾಯಿ ಆಗಿದೆ. ಸೊ ರೈಸ್ ಆಗಿದೆ, ಮತ್ತೊಮ್ಮೆ ರೈಸ್ ಆಗಿದೆ ನಿಮಗೆ ಚಿನ್ನದ ಬೆಲೆ. ಇವತ್ತು ಸೋಮವಾರ 7,430 ರೂಪಾಯಿ ಆಗಿದೆ ಚಿನ್ನದ ಬೆಲೆ. ನಿನ್ನೆನೂ ಸಹ ನಿಮಗೆ ಆಲ್ಮೋಸ್ಟ್ ಸೇಮ್ ಇತ್ತು, 7,430. ಸೊ ನಿಮಗೆ ಭಾನುವಾರ ಸೋಮವಾರದಲ್ಲಿ ಸೇಮ್ ಪ್ರೈಸ್ ಓಡ್ತಾ ಇದೆ, 7,430 ರೂಪಾಯಿ. ಬಟ್ ಏನಂದ್ರೆ ಇವಾಗ 7,500 ಅಂತಾನೆ ಲೆಕ್ಕ ಬಿಡಿ, ಅದು 30 ರೂಪಾಯಿ ನಿಮ್ಗೆ ಲೆಕ್ಕ ಬರಲ್ಲ. 7,500 ಆಗಿದೆ ಅಂತಾನೆ ಅನ್ಕೋಬಹುದು ನೀವು ಚಿನ್ನದ ಬೆಲೆ. ಅದು 22 ಕ್ಯಾರೆಟ್ ಚಿನ್ನ ಇಷ್ಟೊಂದು ಬೆಲೆ ಏರಿಕೆ ಆಗಿದೆ. ನೆಕ್ಸ್ಟ್ 10 ಗ್ರಾಮಿನ ಚಿನ್ನ ನೋಡೋಣ. 22 ಕ್ಯಾರೆಟ್ ಚಿನ್ನದು 74,300 ರೂಪಾಯಿ ಆಗಿದೆ. ನಿನ್ನೆನು 24,300 ರೂಪಾಯಿನೇ ಇತ್ತು. 24 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 7,802 ರೂಪಾಯಿ ಇದೆ. ನಿನ್ನೆ 7,802 ರೂಪಾಯಿನೇ ಇತ್ತು. 10 ಗ್ರಾಮಿನ ಚಿನ್ನ 78,020, ನಿನ್ನೆನು 78,020. ಆಲ್ಮೋಸ್ಟ್ ಇನ್ನು 1 ಲಕ್ಷಕ್ಕೆ 20,000 ಕಮ್ಮಿ ಆಗಿದೆ ಚಿನ್ನದ ಬೆಲೆ ಅಷ್ಟೇನೆ. ಈ ವರ್ಷದಲ್ಲಿ ಖಂಡಿತ 1 ಲಕ್ಷ ಆಗುತ್ತೆ. ಆಲ್ಮೋಸ್ಟ್ 75,000 ರುಪೀಸ್ 10 ಗ್ರಾಮಿನ ಚಿನ್ನದ ಬೆಲೆ ಆಗಿದೆ. 22 ಕ್ಯಾರೆಟ್ ಚಿನ್ನ ಖರೀದಿ ಮಾಡೋರಿದ್ರೆ ತುಂಬಾನೇ ಕೇರ್ಫುಲ್ ಆಗಿ ಖರೀದಿ ಮಾಡಿ. ಯಾಕಂದ್ರೆ ಇವಾಗ ಖರೀದಿ ಮಾಡದೆ ಮುಂದಕ್ಕೆ ಲಾಭ ಇದೆ ನಿಮ್ಗೆ, ಬಟ್ ಇವಾಗ ಖರೀದಿ ಮಾಡ್ಬೇಕಾದ್ರೆ ನಮ್ಗೆ ಪ್ರೈಸ್ ಕೈಗೆಟಕಬೇಕಲ್ಲ, ಅದೇ ಸಮಸ್ಯೆ ಆಗಿರೋದು. 7,500 ಆಗಿರುವಂತ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಏರಿಕೆ ಆಗ್ತಾ ಇದೆ. ಚಿನ್ನ ಖರೀದಿ ಮಾಡ್ಬೇಕೆನ್ನೋರು ದಯವಿಟ್ಟು ಹೋಲ್ಡ್ ಮಾಡಿ, ಚಿನ್ನನ ಖರೀದಿ ಮಾಡಬೇಡಿ. ಯಾಕಂದ್ರೆ ಪ್ರೈಸ್ ತುಂಬಾನೇ ಏರಿಕೆ ಆಗ್ತಾ ಇದೆ. ಸೊ ಇದ್ರ ಜೊತೆಗೆ 18 ಕ್ಯಾರೆಟ್ ಚಿನ್ನ ನೋಡೋಣ. ಇವತ್ತು 18 ಕ್ಯಾರೆಟ್ ಚಿನ್ನದಲ್ಲಿ ಯಾವುದೇ ಬದಲಾವಣೆಗಳು ಆಗ್ಲಿಲ್ಲ. 5,973 ರೂಪಾಯಿ 1 ಗ್ರಾಮ್ಗೆ. ನಿನ್ನೆನು 5,973. 10 ಗ್ರಾಮಿನ ಚಿನ್ನ 59,730. ನಿನ್ನೆ ಸಹ 59,730. 18 ಕ್ಯಾರೆಟ್ ಚಿನ್ನ 22, 24 ಅಲ್ಲಿ ಯಾವುದೇ ಬದಲಾವಣೆ ಆಗ್ಲಿಲ್ಲ. ಬಟ್ ಏನಂದ್ರೆ ಪ್ರೈಸ್ ಜಾಸ್ತಿ ಆಗಿದೆ. ಒಂದು ವಾರದಿಂದ ಏನ್ ಓಡ್ಕೊಂಬಂತು, ಇವಾಗ ಟೋಟಲ್ ಪಿಕ್ಚರ್ ನೋಡ್ತಾ ಇದ್ರೆ 7,500 ತನಕ ಹಣ ಆಗಿರುವಂತದ್ದು 1 ಗ್ರಾಮಿನ ಚಿನ್ನಕ್ಕೆ. ಯಾಕಂದ್ರೆ ಇವಾಗ ಹೋದ್ವಾರ ಎಲ್ಲ ನಿಮ್ಗೆ 650, 350, 250 ತನಕ ನಿಮ್ಗೆ ಪ್ರೈಸ್ ಜಾಸ್ತಿ ಆಗ್ತಾ ಬಂತು. ಇವಾಗ ಎಲ್ಲ ತಗೊಂಡು ಆವರೇಜ್ ನ ಕ್ಯಾಲ್ಕುಲೇಟ್ ಮಾಡಿ ಇವಾಗ ಚಿನ್ನದ ವ್ಯಾಲ್ಯೂ ಎಷ್ಟು ಮಾರುಕಟ್ಟೆಯಲ್ಲಿ ಅಂತ ಹೇಳಿದಾಗ ನಿಮ್ಗೆ 7,500 1 ಗ್ರಾಮ್ಗೆ ಬೀಳ್ತಾ ಇರುವಂತದ್ದು. ಸೊ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, ಸರಿನಾ? ನಿಮ್ಗೆ GST ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿಸಿದ್ರೆ 7,800 ರೂಪಾಯಿ 900 ರೂಪಾಯಿ ತನಕ ಹೋಗುವಂತ ಚಾನ್ಸಸ್ ಇರುತ್ತೆ ಚಿನ್ನದ ಬೆಲೆ. ಬೆಳ್ಳಿಯ ದರ ಕೂಡ ಯಾವುದೇ ಬದಲಾವಣೆ ಆಗಲಿಲ್ಲ. 93 ರೂಪೀಸ್ 50 ಪೈಸಾ ಆಗಿದೆ 1 ಗ್ರಾಮ್ಗೆ. 93 ರೂಪಾಯಿ 50 ಪೈಸಾ. ನಿನ್ನೆ 93,500 ರೂಪಾಯಿ 1 kg ಬೆಳ್ಳಿ ದರ ಆಗುತ್ತೆ ನಿಮಗೆ. ಸೊ ಚಿನ್ನ ಹಾಗೂ ಬೆಳ್ಳಿಯ ದರದ ಬಗ್ಗೆ ಇವತ್ತು ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ಚಿನ್ನ ಹಾಗೂ ಬೆಳ್ಳಿ ದರ ಎರಡೂ ಸಹ ಏರಿಕೆ ಆಗಿದೆ, 7,500 ಆಗಿದೆ. ಏನನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋನಿಗೆ. ನಮಸ್ಕಾರ.